ರಾಜ್ಯ, ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳನ್ನು ರಚನೆ ಮಾಡಿ ಅವುಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಸದಸ್ಯರನ್ನಾಗಿ ನೇಮಕ ಮಾಡ್ತಾ ಇರೋದಕ್ಕೆ ಸಂಬಂಧಪಟ್ಟ ಹಾಗೆ JDS ಮತ್ತು BJP ವಿರೋಧವನ್ನು ವ್ಯಕ್ತಪಡಿಸಿ ಸದನದ ಹೊರಗೆ ಮತ್ತು ಒಳಗಡೆ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಶಾಸಕರು ಹಾಗೂ ಮೈಸೂರು ನಗರ BJP ಅಧ್ಯಕ್ಷರು ಎಲ್ ನಾಗೇಂದ್ರ ಅವರನ್ನ ಮಾತಾಡ್ತೀನಿ ಸರ್. ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ ಆಕ್ಷೇಪ ಕೇಳಿಬರ್ತಾ ಇರುವಂಥದ್ದು, ನೀವು ಕಾಂಗ್ರೆಸ್ ಅನ್ನು ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನು ಮಾಡಿ ಅದಕ್ಕೆ ಸರ್ಕಾರದ ಹಣದಿಂದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಣವನ್ನು ಕೊಡುವಂಥದ್ದು ಏನಿದೆ ಅನ್ನುವಂಥದ್ದು. ಇವತ್ತು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕೊಡೋದ್ರ ಮೂಲಕ ಇವತ್ತು ಕರ್ನಾಟಕ ರಾಜ್ಯವನ್ನು ದಿವಾಳಿಯತ್ತ ತೆಗೆದುಕೊಂಡು ಹೋಗ್ತಾಯಿದೆ. ಮೊದಲನೇದಾಗಿ ದಿವಾಳಿತನ ತೋರಿಸ್ತಾ ಇದೆ. ಅದರಲ್ಲಿ ಅನೇಕಾರು ಪದಾರ್ಥಗಳಿಗೆ ಬೆಲೆ ಏರಿಕೆ ಮಾಡೋದ್ರ ಮೂಲಕ ಎಲೆಕ್ಟ್ರಿಕ್ ಏರಿಕೆ ಮಾಡಿದರು, ಪೆಟ್ರೋಲ್ ದರ ಏರಿಕೆ ಮಾಡಿದ್ರು, ಡೀಸೆಲ್ ದರ ಏರಿಕೆ ಮಾಡಿದ್ರು, ಮತ್ತು ಹಾಲಿನ ದರ, ಪ್ರತಿಯೊಂದು ದರನೂ ಸಹ ನೀವು ಹೆಚ್ಚಿಗೆ ಮಾಡಿ ನಿಮ್ಮ ಒಂದು ಗ್ಯಾರಂಟಿಗೋಸ್ಕರ ಅದನ್ನು ದುಡ್ಡನ್ನು ಬಳಕೆ ಮಾಡ್ತಾಯಿದ್ದೀರಿ. ಮಾಡೋದ್ರ ಜೊತೆಗೆ ಇದ್ರಿಗೆ ಸುಮಾರು ನಿಮ್ಮ ಕಾರ್ಯಕರ್ತರಿಗೆ ಈಗ ನೀವು ಏನೂ ಮಾಡೋಕ್ಕಾಗಿಲ್ಲ, ನಿಮ್ಮ ಕಾರ್ಯಕರ್ತರಿಗೆ ನೀವೇನು ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ನೀವು ಏನು ಮಾಡೋಕ್ಕೆ ಹೊರಟಿದ್ದೀರಿ ಅಂದರೆ ಸರ್ಕಾರದ ದುಡ್ಡು ಹಣ, ತೆರಿಗೆ ಹಣದಲ್ಲಿ ಒಂದು ಸುಮಾರು 100 ಕೋಟಿ ರೂಪಾಯಿ ಅಷ್ಟು ಆಗ್ಬೋದು ಅಂದಾಜು. ನಿಮ್ಮ ಎಲ್ಲ ಕಾರ್ಯಕರ್ತರಿಗೆ ಸಂಬಳ ಕೊಟ್ಟರೆ ಒಂದು 100 ಕೋಟಿ ಆಗ್ಬೋದು. ಆ 100 ಕೋಟಿನ ತೆರಿಗೆ ದುಡ್ಡೆಲ್ಲ ಕೊಡಬೇಕಾ? DK ಶಿವಕುಮಾರ್ಗೆ ಅಷ್ಟು ಅವ್ರ ಅಧ್ಯಕ್ಷರಾಗಿ ಕಾಂಗ್ರೆಸ್ ಸಮಿತಿ ಉದ್ಧಾರ ಮಾಡ್ಬೇಕಂತ ಇಷ್ಟ ಇದ್ದರೆ ಅವ್ರ ಮನೆ ದುಡ್ಡಲ್ಲಿ ಕೊಡಲಿ, ಇಲ್ಲಾಂದರೆ ಕಾಂಗ್ರೆಸ್ ಅವರು ಅವ್ರು ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡಲ್ಲಿ ಕೊಡಲಿ, ಇಲ್ಲ ಲಂಚ ಹೊಡಿತಾ ಇದ್ದಾರಲ್ಲ ಆ ದುಡ್ಡಲ್ಲಿ ಕೊಡಲಿ. ಯಾವುದೇ ಕಾರಣಕ್ಕೂ ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ಖಡಾಖಂಡಿತವಾಗಿ ಇದನ್ನು ವಿರೋಧ ಮಾಡ್ತೀವಿ. ಇದನ್ನು ನಮ್ಮ ಸದನದ ಹೊರಗಡೆ ನಮ್ಮ ನಾಯಕರುಗಳು, ನಮ್ಮ MLCಗಳು, ನಮ್ಮ MLAಗಳು, ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು JDS ಮುಖಂಡರುಗಳು, JDS MLAಗಳು, JDS ವಿಧಾನ ಪರಿಷತ್ ಸದಸ್ಯರು ಸಹ ಇದನ್ನು ಅಪೋಸ್ ಮಾಡ್ತಾ ಇದ್ದಾರೆ. ಯಾವ ಪ್ರಮುಖ ಆಕ್ಷೇಪ ಏನು ಅಂತ ಹೇಳಿದ್ರೆ ಸರ್, ಈಗ ಕಾರ್ಯಾಂಗ ಇದೆ, ಕಾರ್ಯಾಂಗ ಈಗ ಸ್ಥಳೀಯ ಶಾಸಕರು ಇದ್ದಾರೆ, ಶಾಸಕರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಅಧಿಕಾರಿಗಳನ್ನು ಅದಕ್ಕೆ ಸದಸ್ಯರಾಗಿ ಮಾಡ್ಬೋದಾಗಿತ್ತು. ಕಾರ್ಯಾಂಗ ಇದ್ದರೂ ಕೂಡ ಇವರು ಕಾರ್ಯಕರ್ತರನ್ನೇ ಯಾಕೆ ಸದಸ್ಯರನ್ನಾಗಿ ನೇಮಕ ಮಾಡಿ ಅವರು ಸಂಬಳ ಕೊಡ್ತಾ ಇರೋದು ಅಂತ. ಇಲ್ಲಿ ಸರ್ಕಾರಿ ಹಣವನ್ನು ಲೂಟಿ ಮಾಡೋಕ್ಕೆ ನಿಂತಿದ್ದಾರೆ ಕಾಂಗ್ರೆಸ್ ಅವರು. ಹುಟ್ಟಾರೆ ಸ್ಥಳೀಯ MLA ಇರ್ತಾರೆ, ಆ MLA ನೇತೃತ್ವದಲ್ಲಿ ಏನು ನಿಮ್ಮ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಅವ್ರನ್ನ ಅಧ್ಯಕ್ಷರು ಮಾಡಿ. ಮತ್ತು ಅಧಿಕಾರಿಗಳು ಎಲ್ಲೋಗಿದ್ದಾರೆ? ಸ್ಯಾಲ್ರಿ ತಗೊಳ್ಳೋರು ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ವ ನಿಮಗೆ? ನಿಮ್ಮ ಭ್ರಷ್ಟ ಅಧಿಕಾರಿಗಳು ನಿಮ್ಮ ಅವಧಿನಲ್ಲೇ ಭ್ರಷ್ಟ ಅಧಿಕಾರಿಗಳು ಕಾಣಿಸ್ತಾರೆ. ಅದಕ್ಕೋಸ್ಕರ ನಿಮಗೆ ಅವ್ರ ಮೇಲೆ ನಂಬಿಕೆ ಇಲ್ಲ, ನಿಮ್ಮ ಕಾರ್ಯಕರ್ತರ ಮೇಲೆ ನಂಬಿಕೆ ಹೌದಲ್ವ? DK ಶಿವಕುಮಾರ್ ಅವರೇ ಕೂಡ ಹೇಳ್ತೀನಿ, ಸರ್ಕಾರದ ಪ್ರತಿಯೊಂದು ಕಾರ್ಯಾಂಗ ಇರತಕ್ಕಂಥದ್ದು ಪ್ರತಿಯೊಂದು ವಿಚಾರನೂ ಸಹ ಅನುಷ್ಠಾನ ತರಲಿಕ್ಕೋಸ್ಕರ ಅಧಿಕಾರಿಗಳಿದ್ದಾರೆ. ಅಧಿಕಾರಿಗಳು ಇದ್ದ ನಂತರದಲ್ಲೂ ಸಹ ನಿಮ್ಮ ಕಾರ್ಯಕರ್ತರಿಗೆ ಯಾಕೆ ಸಂಬಳ ಕೊಡ್ತೀರಿ? ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂಬಳ ಕೊಡೋದಾದರೆ ನಿಮ್ಮ ಕಾಂಗ್ರೆಸ್ ಸಮಿತಿಯಲ್ಲಿ ಕುತ್ಕೊಂಡು ಸಾರ್ವಜನಿಕರು ಚಂದ ಉಸ್ಲು ಮಾಡಿ ಅವ್ರಿಗೆ ಕೊಡಿಬೇಕಾದ್ರೆ ನಾವೇನು ಕೇಳೋದಿಲ್ಲ. ನೀವು ಬೇಕಾದ್ರೆ ರಸ್ತೆಯಲ್ಲಿ ನಿಂತ್ಕೊಂಡು ಚಂದ ಉಸ್ಲು ಮಾಡಿ ನಾವು ಕೇಳೋದಿಲ್ಲ. ಆದರೆ ತೆರಿಗೆದಾರ ದುಡ್ಡನ್ನು ನೀವು ಕೊಡಲಿಕ್ಕೆ ನಿಮ್ಗೆ ಯಾವುದೇ ರೈಟ್ಸ್ ಇಲ್ಲ, ಯಾವುದೇ ಕಾರಣಕ್ಕೂ ನೀವು ಕೊಡೋಕ್ಕೆ ಹಕ್ಕಿಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಅಪೋಸ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ಸಮಿತಿನ ಅನುಷ್ಠಾನ ಮಾಡೋಕ್ಕೆ ನಾವು ಬಿಡೋದಿಲ್ಲ. ಅಲ್ಲ ಸರ್, ಈಗ 16 ಬಾರಿ ಬಜೆಟ್ ಮಂಡನೆ ಮಾಡಿರುವಂಥ ಸಿದ್ದರಾಮಯ್ಯನವರು ಲೆಕ್ಕಾಚಾರದಲ್ಲಿ ಪಕ್ಕ ಅನ್ನುವಂಥ ಸಿದ್ದರಾಮಯ್ಯನವ್ರಿಗೆ ಇದೆಲ್ಲ ಗೊತ್ತಾಗ್ತಾ ಇಲ್ವಾ, ಅಥವಾ ಯಾವುದೋ ಒತ್ತಡಕ್ಕೆ ಸಿಲುಕಿ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ? ಇವತ್ತು ಸಿದ್ದರಾಮಯ್ಯನವರ ಅವಧಿ, ಅವರ ಆಯುಸ್ಸು ಕಾಂಗ್ರೆಸ್ಸಲ್ಲಿ ಭಾಳ ಕಮ್ಮಿ ಇದೆ. ಅವರು ಇನ್ನೇನು ದಿನಗಣನೆಯನ್ನು ಎಣಿಸ್ತಾ ಇದ್ದಾರೆ. ಎಷ್ಟು ದಿನ ಅಧಿಕಾರದಲ್ಲಿರ್ತಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಹೆಂಗೆ ಹಾಳಾಗೋಗಲಿ ಅನ್ನೋ ರೀತಿಯಲ್ಲಿ ಅವರು ಅಧಿಕಾರ ಮಾಡ್ತಾರೆ. ನನಗಿರೋ ಇದ್ರ ಪ್ರಕಾರ ಅವ್ರಿಗಿರುವಂಥ ಒಂದು ಶಕ್ತಿ ಏನಿದೆ, ಆ ಶಕ್ತಿಯನ್ನು ಉಪಯೋಗ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಜನರಿಗೆ ಒಳ್ಳೇದು ಮಾಡಬೇಕು ವಿನಃ ತೆರಿಗೆ ಹಣದಲ್ಲಿ ಅವ್ರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ದುಡ್ಡು ಕೊಡ್ತೀವಿ ಅಂತ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಕೊಟ್ಟಿರತಕ್ಕಂಥ ಉದಾಹರಣೆಯನ್ನು ಬಿಡುಗಡೆ ಮಾಡಲಿ ಸನ್ಮಾನ್ಯ DK ಶಿವಕುಮಾರ್ ಅವರು. ಅಲ್ಲ, ಈಗ ಕಾಂಗ್ರೆಸ್ ನಾಯಕರು, ಅದು ಪ್ರಿಯಾಂಕ್ ಖರ್ಗೆ ಅವರು ಏನು ಅಂತ ಹೇಳಿದ್ರೆ, ಮಹಾರಾಷ್ಟ್ರ ಬೇರೆ BJP ಅಧಿಕಾರದಲ್ಲಿರೋ ಕಡೆ RSS ಕಾರ್ಯಕರ್ತರಿಗೆಲ್ಲ ಈ ರೀತಿ ಒಂದು ಆಪ್ತ ಸಹಾಯಕರ ಹುದ್ದೆ, ವಿವಿಧ ಹುದ್ದೆಗಳನ್ನು ಕೊಟ್ಟಾಗಿದೆ, ಇಲ್ಲಿ ಕೊಟ್ಟರೆ ತಪ್ಪೇನು ಅನ್ನೋ ಥರ. ಆ ಥರ ಏನಾದರೂ ನಿಮ್ಗೆ ಅನಿಸಿದ್ರೆ ನಿಮ್ಮ ಆಪ್ತ ಸಹಾಯಕರು, ನಿಮ್ಮ PAಗಳೆಲ್ಲ ನಿಮ್ಮ ಕಾರ್ಯಕರ್ತರೇ ಮಡಿಕೊಳ್ಳಿ, ನಿಮ್ಮ PAಗಳನ್ನ ಮಡಿಕೊಳ್ಳಿ, ನಿಮ್ಮ PSಗಳನ್ನ ಕಾರ್ಯಕರ್ತರಾಗಿ ಮಡಿಕೊಳ್ಳಿ. ನಂದೇನು ಅಭ್ಯಂತರ ಇಲ್ಲ. ಆದರೆ ಈ ರೀತಿ ನಡವಳಿಕೆನ ಈ ರಾಜ್ಯದ ಜನ ಒಪ್ಪಲ್ಲ. ಕರ್ನಾಟಕ ರಾಜ್ಯದ ನಿಮ್ಮ ಆಡಳಿತವನ್ನು ಒಪ್ತಾ ಇಲ್ಲ. ನಿಮ್ಮ ಆಡಳಿತ ಒಪ್ಪಿದರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 20 ಕಳೆದ ಬಾರಿ ನಾವು ಎಷ್ಟು ಗೆದ್ದೋ 25 ಗೆದ್ದಿದ್ದೋ. ನಮ್ಮ ಅಧಿಕಾರ ಅವಧಿ ಇತ್ತು. ಅದಕ್ಕೆ ನಮ್ಮ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ 25 ಸ್ಥಾನ ನಾವು ಗೆದ್ದಿದ್ದು. ನಮ್ಮ ಅಧಿಕಾರ ಇಲ್ಲ ಇವತ್ತು, ಆದರೂ 17 ಸ್ಥಾನ ನಾವು ಗೆದ್ದಿದ್ದೀವಿ.
17 + 2 ಗೆದ್ದಿದ್ದೀವಿ. ನೀವೆಷ್ಟು ಗೆದ್ದಿದ್ದೀರಿ? 7 ಸ್ಥಾನಕ್ಕೆ ನೀವು ತೃಪ್ತಿ, 9 ಸ್ಥಾನಕ್ಕೆ ನೀವು ತೃಪ್ತಿ ಪಡಬೇಕಾಯಿತು. ಅದರಿಂದ ಈಗಲಾದರೂ ಸಹ ಆಡಳಿತ ಚುಕ್ಕಾಣಿ ಹಿಡಿದಿದ್ದೀರಿ. ದೇವರು ನಿಮಗೆ ಶಕ್ತಿ ಕೊಟ್ಟಿದ್ದಾನೆ. ಬಡವರಿಗೆ ಒಳ್ಳೇದು ಮಾಡೋಂಥ ಕೆಲಸ ಮಾಡಿ. ಅದ್ರ ಬದಲು ನೀವು ಈ ರೀತಿ ನೀವು ಮಾಡ್ತಾ ಇರೋದೇ ವೇಸ್ಟು. ನಿಮ್ಮ ಪಂಚ ಯೋಜನೆ ಏನಿದೆ ನಿಜಕ್ಕೂ ಸಹ ಯಾರೂ ಒಪ್ಪಲ್ಲ. ಮುಂದೆ PL ಹಾಕ್ತಾರೆ ಜನ, PL ಹಾಕಕ್ಕೆ ಹೊರಟಿದ್ದಾರೆ. ಬಡವರು ವಿಷಯಕ್ಕೆ ಹೋಗ್ಬಾರ್ದು ಅಂತ ನಾವೆಲ್ಲ ಸುಮ್ಮನಿದ್ದೀವಿ. PL ಹಾಕಕ್ಕೆ ಹೊರಟಿದ್ದಾರೆ ಜನ, ಸಾರ್ವಜನಿಕರು PL ಹಾಕ್ತಾರೆ ಮುಂದಿನ ದಿನಗಳಲ್ಲಿ. ನಿಮ್ಮ ಸರ್ಕಾರ ವಿರುದ್ಧ ನೀವು ಮಾಡಿರತಕ್ಕಂಥ ಏನು ನಿಮ್ಮ ಕಾರ್ಯಕ್ರಮ ಕೊಡ್ತೀನಿ ಅಂತ ಹೇಳಿದಿರಿ, ಈ ಕಾರ್ಯಕ್ರಮಕ್ಕೆ ವಿರುದ್ಧವಾಗಿ PL ಹಾಕ್ತಾರೆ. ಅಂದರೆ ಮುಂದಿನ ದಿನಗಳಲ್ಲಿ PL ಹಾಕೋರು ಇದ್ದಾರೆ ಜನ. ಆದರೆ ನಿಮ್ಮ ಅಧಿಕಾರದಲ್ಲಿ ನೀವು ನಿಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ 2 ವರ್ಷ ನೀವು ಕಳೆದೋಯ್ತು. ಹೆಂಗೆ ಅನುದಾನ ಹೆಂಗೆ ಕೊಟ್ರಿ? ಮತ್ತು ನೀವು ನಿಮ್ಮ ಪಂಚಯೋಜನೆಗೆ ಅದು ಹೆಂಗೆ ನೀವು ಜಾರಿ ಮಾಡಿದ್ರಿ? 2 ವರ್ಷ ನೀವು ಮಾಡಿದ್ರಲ್ಲ. ಈಗ 2 ವರ್ಷ ನಿಮ್ಮ ಅವಧಿ ಮುಗೀತು. ನಾಳೆ ಮೇ ತಿಂಗಳಿಗೆ, ಮುಂದೊಂದು ಏಪ್ರಿಲ್ ಮುಗಿದ್ರೆ ನಿಮ್ಮ ಅವಧಿ ಮುಗೀತು. 2 ವರ್ಷ ಮುಗೀತು. 2 ವರ್ಷ ನೀವು ಕೊಟ್ಟಿದ್ದೀರಲ್ಲ ಈಗ ಆಲ್ರೆಡಿ ನಿಮ್ಮ ಪಂಚಯೋಜನೆಗೆ ಬೇಕಾದಂಥದ್ದು ಈಗಾಗಲೇ ದುಡ್ಡು ಕೊಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೀರಿ. ಬಸ್ ಟಿಕೆಟ್ ಫ್ರೀ ಕೊಟ್ಟಿದ್ದೀರಿ, KEB ಕೊಟ್ಟಿದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಿ. ಅರ್ಧಂಬರ್ಧ ಜನಕ್ಕೆ ಕೊಟ್ಟಿದ್ದೀರಿ. ಇದೆಲ್ಲ ಇನ್ನು ಅನುಷ್ಠಾನಕ್ಕೆ ತಂದಿದ್ದೀರಲ್ಲ. ತಂದಮೇಲೆ ಮತ್ತೆ ಹಾಕಬೇಕು ನಿಮ್ಮ ಕಾರ್ಯಕರ್ತರು ನಿಮ್ಮ ಎಲೆಕ್ಷನ್ ಮಾಡೋಕ್ಕೋಸ್ಕರ ಮಡಿಕಳೆ, ನಿಮಗೆ ಜೈಕಾರ ಹಾಕೋಕ್ಕೋಸ್ಕರ ಕೂಕೊಳ್ಳೋಕ್ಕೋಸ್ಕರ ಮಡಿಕಳೆ. ಅದು ಬಿಟ್ಟು ಸರ್ಕಾರಿ ಸಂಬಳ ಕೊಟ್ಟು ಮಡಿಕಂದ್ರೆ ಅದರಂಥ ಈನೇ ಕುರ್ತ ಇನ್ನೊಂದಿಲ್ಲ. ಕರ್ನಾಟಕ ರಾಜ್ಯದ ಜನರಿಗೆ ದ್ರೋಹ ಬಗ್ದಂಗೆ ಆಗುತ್ತೆ ನೀವು ಆ ಥರ ಮಾಡಿದ್ರೆ. ಅಂದರೆ ಈ ಸರ್ಕಾರ ಕೇವಲ ಗ್ಯಾರಂಟಿ ಸುತ್ತ ಎಣಗಾಡ್ತಾ ಇರೋದ್ರಿಂದ ರಾಜ್ಯದ ಅಭಿವೃದ್ಧಿನೂ ಮರ್ತಿದೆಯಾ ಅಂತ? ಅಭಿವೃದ್ಧಿ ಮರ್ತೆ ತಾನೆ. ಎಲ್ಲಿದೆ ದುಡ್ಡು? ಯಾರಿಗಾದ್ರೂ ಅಭಿವೃದ್ಧಿ, ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಅಭಿವೃದ್ಧಿಗೆ ದುಡ್ಡು ಕೊಟ್ಟವರು? ಇವ್ರು ಮಾಡ್ತಾ ಇರ್ತಕ್ಕಂಥದ್ದು, ಇವ್ರು ಬರೀ ಹೇಳುವಂಥದ್ದೇನು, ನಾವು ಅನುದಾನ ಕೊಟ್ಟಿದ್ದೀವಿ, ಪಂಚಯೋಜನೆಗೆ ಅನುದಾನ ಕೊಟ್ಟಿದ್ದೀವಿ, ಅದಕ್ಕೆ ಖರ್ಚಾಗ್ತಾಯಿದೆ, ಅದಕ್ಕೆ 52,000 ಕೋಟಿ ಆಯ್ತದೆ, ಇದಕ್ಕೆ 90,000 ಕೋಟಿ ಆಯ್ತದೆ ಅಂತ ಹೇಳ್ತಾರೆ. ಅದನ್ನು ನೀವು ನೆಟ್ಗಾದ್ರೆ ಕೊಟ್ಟಿದ್ದೀರಿ ಅಂದರೆ, ಈಗ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ನೀವು ಕೊಟ್ಟಿದ್ದೀರಿ, ಅದರಲ್ಲಿ ಎಲ್ಲಿ ಕೊಡ್ತಾಯಿದ್ದೀರಿ ನೀವು? ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಎಷ್ಟು ತಿಂಗಳಾಯ್ತು ಹಾಕಿ ನೀವು? ಜನ TVನಲ್ಲಿ ಬಡ್ಕೊತಾ ಇದ್ದಾರೆ, ಕೊಡ್ತೀನಿ ಅಂತ ಮೋಸ ಮಾಡಿದ್ರು ಅಂತ ಹೇಳ್ತಾ ಅಲ್ವಾ? ಅದರ ಜೊತೆಗೆ BPL ಕಾರ್ಡ್ಗೆ ಅರ್ಜಿ ಹಾಕಿ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ, ಅದು ಕೂಡ ವಿತರಣೆ ಆಗಿಲ್ಲ. ಇವರು ಒಟ್ಟಾರೆ ಅವ್ರಿಗೆ ಈ ಕಡೆ ಕೊಟ್ಟಂಗೆ ಆಗಬೇಕು, ಆ ಕಡೆ ಕಿತ್ಕೊಂಡಾಗಬೇಕು. ನೀವು ಬಂದ ಮೇಲೆ ಹೆಚ್ಚು ಕಮ್ಮಿ ಲಕ್ಷಾಂತರ ಕಾರ್ಡನ್ನು ವಾಪಸ್ ಪಡೆದಿದ್ದೀರಿ. ಕೇಳಿದ್ರೆ ಹೇಳ್ತೀರಿ ಎಕ್ಸ್ಟ್ರಾ ನೀವು ಕಾರ್ಡ್ ಕೊಟ್ಟಿದ್ದೀರಿ ಅಂತ. ಅಧಿಕಾರಿ ಮೇಲೆ ಕ್ರಮ ತಗೊಳ್ರಿ. ಎಕ್ಸ್ಟ್ರಾ ಕಾರ್ಡ್ ಕೊಟ್ಟಿರಿ, ಯಾಕ್ರಿ ಕೊಡ್ತಾರೆ? ಜನಸಂಖ್ಯೆ ಇರ್ತಕ್ಕಂಥ 7 ಕೋಟಿ, ನೀವು ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದೀರಿ ಅಂದರೆ ಪ್ರತಿಯೊಬ್ಬರಿಗೂ ನೀವು BPL ಕೊಟ್ಟಿದ್ದೀರಾ? ಎಷ್ಟು % ಅಂತ ಅಕೌಂಟಬಿಲಿಟಿ ಬೇಕಲ್ಲ. ಎಲ್ಲಿ ಕೊಟ್ಟಿದ್ದೀರಾ? ಅಕೌಂಟಬಿಲಿಟಿ ಎಲ್ಲಿ ಕೊಡ್ತಾಯಿದ್ದೀರಾ? ಕೂಡಲೇ ನೀವು ಈಗ ಓಪನ್ ಮಾಡಿದ್ದಾರೆ ಅದನ್ನು, ರೇಷನ್ ಕಾರ್ಡ್ದು ಕೊಡ್ತೀವಿ ಅಂತೇಳಿ ಆಪ್ ಓಪನ್ ಮಾಡಿದ್ದಾರೆ. ಅಲ್ಲಿ ಆಪೇ ಓಪನ್ ಆಗ್ತಾಯಿಲ್ಲ, ಅಪ್ಲಿಕೇಶನ್ ಹಾಕೋಕ್ಕಾಗ್ತಾಯಿಲ್ಲ. ಈಗ ಮೊನ್ನೆ ಎಲ್ಲ ಗಲಾಟೆ ಮಾಡಿದ್ರು. ಆ ಆಪ್ಗಳಿಗೆ ದುಡ್ಡು ಕಟ್ಟಿಲ್ವಂತೆ ಸರ್ಕಾರ. ಅಂದರೆ ಅಷ್ಟೊಂದು ಸಂಕಷ್ಟದಲ್ಲಿದೆಯಾ ಅಂತ? ಸಂಕಷ್ಟದಲ್ಲಿಲ್ಲ. ಇವ್ರ ದುರಾಡಳಿತದ ಪರಿಣಾಮ ಇವತ್ತು ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಿಗೆ ದುಡ್ಡು ಕೊಡೋಕ್ಕೆ ಅವ್ರ ಶಕ್ತಿ ಇಲ್ಲ, ಶಕ್ತಿ ಕಳ್ಕೊಂಡಿದೆ. ಈಗ KEB ಅವ್ರು ಏನು ಹೇಳ್ತಾ ಇದ್ದಾರೆ? 9,000 ಕೋಟಿ ಕೊಡಬೇಕು, ನೀವೇನೋ ಕೊಡಲಿಲ್ಲ ಅಂದರೆ ಫಲಾನುಭವಿಗಳು ತಗೊಳ್ಳೋದು ನಾವು ಗೊತ್ತು, ಅವ್ರಿಗೆ ನೋಟಿಸ್ ಕೊಡ್ತೀವಿ ಅಂತಾರೆ. ಅಂದರೆ ಅದು ಅರ್ಥ ಏನು? ಇವ್ರದ್ದು ಫಲಾನುಭವಿಗಳಿಗೆ ಕೊಡಬೇಕಾದಂಥ ದುಡ್ಡನ್ನು ಇವರು ಅಲ್ಲಿಂದ ಸರ್ಕಾರದಿಂದ ಆ ಇಲಾಖೆಗೆ ಕೊಟ್ಟರೆ ಮಾತ್ರ ಅವ್ರು ಕೊಡೋಕ್ಕೆ ಸಾಧ್ಯ ಇರ್ತದೆ. ಇಲ್ಲಾಂದ್ರೆ ಅವ್ರು ಎಲ್ಲಿಂದ ತರ್ತಾರೆ? ಎಲ್ಲಿಂದ ತಂದು ಕೊಡೋಕ್ಕಾಗತ್ತೆ? ಅದಕ್ಕೆ 1,800 ಕೋಟಿ ಮಡಗಿದ್ದೀನಿ ಅಂತ ಹೇಳ್ತಾರೆ. ನಾಚಿಗೇಡಿ ಸಂಗತಿ. ಇಡೀ ರಾಜ್ಯದ ಜನದ ಮುಂದೆ ನೀವು ತಲೆ ನಗೆ ಪಾಟ್ಲಿಗೆ ಈಡಾಗ್ತಿದ್ದೀರಿ. ಮುಂದಿನ ದಿನಗಳಲ್ಲಿ ಇದನ್ನು ಜನ ಒಪ್ಪಲ್ಲ. ಯಾಕೆ ಇದಿಷ್ಟು ಎಲ್ ನಾಗೇಂದ್ರ ಅವರ ಮಾತಾಗಿತ್ತು. ಅಂದರೆ ಕಾಂಗ್ರೆಸ್ನ ದುರಾಡಳಿತದಿಂದಾಗಿ ಸಾಕಷ್ಟು ಅವಾಂತರ ಉಂಟಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನು ನೇಮಿಸಿ ಸರ್ಕಾರಿ ಹಣವನ್ನು ಅವ್ರಿಗೆ ತಲುಪುವಂಥದ್ದನ್ನು ನಾವು BJP ಮತ್ತು JDS ಇಬ್ಬರು ವಿರೋಧಿಸ್ತೀವಿ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಕೆಂಡಗಣ್ಣ JB ಸರ್ಗೂರು, ಇಂಡಿಯನ್ TV, ಮೈಸೂರು.